ವಿದ್ಯಾರ್ಥಿಗಳೇ, ಆನ್ಲೈನ್ ಪಾಠಕ್ಕೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು ಭಾರತದ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಎನ್ನುವ ವಿಷಯವಾಗಿ ಅಧ್ಯಯನವನ್ನು ಮಾಡಿದ್ವಿ. ಅದರಲ್ಲಿ 3 ಅಂಶಗಳ ಬಗ್ಗೆ ವಿವರಣೆಯನ್ನು ನೀಡಲಾಯಿತು. ಜೆ ಬಂಡೋಪಾಧ್ಯಾಯರವರು ತಮ್ಮ ದ ಮೇಕಿಂಗ್ ಆಫ್ ಇಂಡಿಯನ್ ಫಾರಿನ್ ಪಾಲಿಸಿ ಎನ್ನುವ ಕೃತಿಯಲ್ಲಿ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳನ್ನು ಗುರುತು ಮಾಡಿದ್ದರು. ಅವುಗಳಲ್ಲಿ ಭೌಗೋಳಿಕ ಅಂಶಗಳು, ಆ ಭೌಗೋಳಿಕ ಅಂಶಗಳಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಭಾರತೀಯ ಮಹಾಸಾಗರ, ಭಾರತದ ಭೌಗೋಳಿಕ ನೆಲೆ, ಭಾರತದ ಭೂ ವಿಸ್ತೀರ್ಣ, ನೈಸರ್ಗಿಕ ಭೂ ಎಲ್ಲೆ, ಇಷ್ಟು ಅಂಶಗಳನ್ನು ವಿವರಣೆಯನ್ನು ನೀಡಿದ್ವಿ. ತದನಂತರ ಐತಿಹಾಸಿಕ ಅಂಶಗಳ ಬಗ್ಗೆಯೂ ಕೂಡ ಸಿಂಹಾವಲೋಕನ ಮಾಡಲಾಗಿತ್ತು. ತದನಂತರ 3ನೆಯ ಅಂಶ ಈ ಒಂದು ಆದರ್ಶ ಮುತ್ಸದ್ದಿತನ. ಈ ಪಂಡಿತ್ ಜವಾಹರ್ಲಾಲ್ ನೆಹರು, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ನರೇಂದ್ರ ಮೋದಿಯಂತಹ ಚಲನಶೀಲ ವ್ಯಕ್ತಿತ್ವದ ಕುಶಾಗ್ರಮತಿ ರಾಜಕಾರಣಿಗಳಿದ್ದಾಗ ದೇಶ ಹೇಗೆ ತನ್ನ ವಿದೇಶಾಂಗ ನೀತಿಯನ್ನು ಗಟ್ಟಿಗೊಳಿಸುತ್ತದೆ ಎನ್ನುವ ವಿಷಯದ ಬಗ್ಗೆಯೂ ಕೂಡ ಅಧ್ಯಯನ ಮಾಡಿದ್ವಿ. ಈಗ 4ನೆಯ ನಿರ್ಧಾರಕ ಅಂಶ ಆರ್ಥಿಕ ಅಂಶಗಳು. ಅದರ ಬಗ್ಗೆ ವಿವರಣೆಯನ್ನು ನೀಡಬೇಕಾಗಿರ್ತಕ್ಕಂಥ ಒಂದು ಸಮಯ. ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಇನ್ನೊಂದು ಪ್ರಮುಖವಾಗಿರತಕ್ಕಂಥ ಅಂಶ ಅಂತಂದೇಳಂದ್ರೆ ಅದು ಆರ್ಥಿಕ ಅಂಶ. ಆರ್ಥಿಕ ಅಂಶವೇ ಎಲ್ಲದಕ್ಕಿಂತ ಪ್ರಮುಖವಾಗಿರತಕ್ಕಂಥ ಅಂಶ. ಏಕೆಂದರೆ ಹಣ ಎಂದರೆ ಹಣವೂ ಕೂಡ ಬಾಯಿ ತೆರೆಯುತ್ತದೆ. ಹಣವಿಲ್ಲದೆ ಯಾವ ಕೆಲಸವೂ ಕೂಡ ನಡೆಯುವುದೇ ಇಲ್ಲ. ಹೀಗಾಗಿ ದೇಶದಿಂದ ದೇಶಕ್ಕೆ ಮಿಂಚಿನ ಸಂಚಾರವನ್ನು ಮೂಡಿಸಬೇಕಾದರೆ ಅಥವಾ ದೇಶಗಳ ನಡುವಿನ ಸಂಬಂಧ ಉತ್ತಮವಾದ ರೀತಿಯಲ್ಲಿ ಇರಬೇಕೆಂದರೆ ಆರ್ಥಿಕ ವ್ಯವಸ್ಥೆಯು ಕೂಡ ಸುಸ್ಥಿತಿಯಲ್ಲಿ ಇರಬೇಕಾಗುತ್ತದೆ. ಒಂದು ಮಾತನ್ನು ಹೇಳ್ತಾರೆ, ಯಾರು ಹಣದ ಚೀಲವನ್ನು ನಿಭಾಯಿಸುತ್ತಾರೋ ಅವರು ಇಡೀ ದೇಶವನ್ನು ನಿರ್ವಹಿಸಬಲ್ಲರು ಅಥವಾ ಇಡೀ ದೇಶವೇ ಅವರ ಹಿಡಿತದಲ್ಲಿ ಇರಬಲ್ಲದು ಎಂಬತಕ್ಕಂಥ ಮಾತನ್ನು ನಾವು ಕೇಳ್ತೀವಿ. ಅದರಂತೆ ಈ ಒಂದು ದೇಶದ ಅರ್ಥವ್ಯವಸ್ಥೆಯ ಮುಖೇನ ಆ ದೇಶದ ವಿದೇಶಾಂಗ ನೀತಿಯು ಕೂಡ ಎಷ್ಟು ಸಮರ್ಥ, ಎಷ್ಟು ದಕ್ಷತೆಯಿಂದ ಕೂಡಿದೆ, ಎಷ್ಟು ಸಮಂಜಸವಾಗಿದೆ, ಎಷ್ಟು ಗಟ್ಟಿತನದಿಂದ ಕೂಡಿದೆ ಎಂಬತಕ್ಕಂಥ ಅಂಶ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಹೀಗಾಗಿ ಆರ್ಥಿಕ ಅಂಶವು ಕೂಡ ಒಂದು ರಾಷ್ಟ್ರದ ವಿದೇಶಾಂಗ ನೀತಿ ನಿರ್ಧಾರವಾಗುವುದಕ್ಕೆ ಕಾರಣ ಆಗ್ತದೆ. ಸ್ವತಂತ್ರ ದೊರೆತ ನಂತರ ಭಾರತ ದೇಶ ತನ್ನದೇ ಆದಂಥ ಒಂದು ಸ್ವತಂತ್ರ ಆರ್ಥಿಕ ನೀತಿಯನ್ನು ರೂಪಿಸಿಕೊಂಡಿತು. ಏಕೆಂದರೆ ಬ್ರಿಟಿಷರ ಆಡಳಿತದ ಹಿಡಿತದಲ್ಲಿದ್ದಾಗ ಬ್ರಿಟಿಷರೇ ಎಲ್ಲ ಆಗುಹೋಗುಗಳ ಬಗ್ಗೆ, ಆರ್ಥಿಕ ಅಂಶಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದರು. ಸ್ವಾತಂತ್ರ್ಯ ನಂತರ ಭಾರತ ದೇಶ ತನ್ನದೇ ಆಗಿರತಕ್ಕಂಥ ಒಂದು ಹೊಸ ಬಗೆಯ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡಿತು. ಅದನ್ನು ಅನುಷ್ಠಾನಕ್ಕೂ ಕೂಡ ತಂದಿತ್ತು. ಅಂದಿನಿಂದ ಇಂದಿನ ತನಕ ನಿಯಮಿತವಾದಂಥ ಬೆಳವಣಿಗೆಯಿಂದ 2000 ವರ್ಷದವರೆಗೆ ಭಾರತ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಂದೇಳಿ ಗುರುತಿಸಿಕೊಂಡಿತು. ಈ ಆರ್ಥಿಕ ಅಭಿವೃದ್ಧಿಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ G15, G24, G77 ಎಂಬತಕ್ಕಂಥ ರಾಷ್ಟ್ರಗಳ ಕೂಟಗಳಿಗೆ ಭಾರತ ದೇಶವು ಕೂಡ ಸೇರಿತು. ಅದರ ಜೊತೆಗೆ ಅಲಿಪ್ತ ನೀತಿ, ಸಾರ್ಕ್ ಸಂಸ್ಥೆಯ ಸ್ಥಾಪನೆ ಮತ್ತು ಅದರ ನಿರ್ವಹಣೆ, ಆಸಿಯಾನ್, ASEAN, ಆಸಿಯಾನ್, IORARC ಪಾಲ್ಗೊಳ್ಳುವುದು ಕೂಡ ಭಾರತ ದೇಶದ ಒಂದು ಸಾಧನೆ ಎಂದು ಹೇಳಬಹುದು. ಅದು ತನ್ನ ಆರ್ಥಿಕತೆಯಲ್ಲಾದ ಬದಲಾವಣೆಯ ಮುಖೇನ ಸೇರುವುದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿತು. ಈ ಭಾರತದ ಸಾಂಪ್ರದಾಯಿಕ ಕೃಷಿ ನೀತಿ ಮತ್ತು ಹೆಚ್ಚುತ್ತಿರುವ ಜನಸಂಖ್ಯೆ ಭಾರತ ದೇಶದ ಆರ್ಥಿಕತೆಯ ನಾಗಾಲೋಟದ ಬೆಳವಣಿಗೆಗೆ ಅಡ್ಡಿಯನ್ನು ಉಂಟು ಮಾಡಿದೆ. ಆದರೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು, ಅದೆಲ್ಲವನ್ನು ಸರಿಪಡಿಸಿಕೊಂಡು ಆರ್ಥಿಕ ವ್ಯವಸ್ಥೆಯಲ್ಲಿ ಮುಂದೆ ಹೋಗುತ್ತಿರುವುದು ನಿಜಕ್ಕೂ ಇದು ಚೇತೋಹಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಂತಲೇ
ಕಾಣಬಹುದು. ಕೈಗಾರಿಕೆಗಳ ಸಂಖ್ಯೆ ಅಧಿಕವಾಗುತ್ತದೆ, ಅದರಲ್ಲಿ ತಂತ್ರಜ್ಞರ ಸಂಖ್ಯೆಯು ಕೂಡ ಅಧಿಕವಾಗ್ತಾ ಇದೆ. ಹೊಸ ಹೊಸ ಯಂತ್ರೋಪಕರಣಗಳ ಅನ್ವೇಷಣೆ ಇವೆಲ್ಲವೂ ಅರ್ಥವ್ಯವಸ್ಥೆಯಲ್ಲಿ ಆಗ್ತಕ್ಕಂತಹ ಒಂದು ಗಣನೀಯ ಪ್ರಮಾಣದ ಬದಲಾವಣೆಗೆ, ಅಭಿವೃದ್ಧಿಗೆ ಹಿಡಿದಿರತಕ್ಕಂಥ ಕೈಗನ್ನಡಿ ಎಂದು ಹೇಳಬಹುದು. ಈ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯ ದೇಶಗಳು ಭಾರತ ದೇಶದೊಂದಿಗೆ ವ್ಯಾಪಾರ ವಾಣಿಜ್ಯ ಸಂಬಂಧಗಳನ್ನು ಕುದುರಿಸುವುದಕ್ಕೆ ತುದಿಗಾಲಲ್ಲಿ ನಿಂತಿವೆ, ಅತ್ಯಂತ ಉತ್ಸುಕತೆಯಿಂದ ಕಾದು ಕುಳಿತಿವೆ. ಇದರ ಮುಖಾಂತರ ಗೊತ್ತಾಗುತ್ತದೆ ಭಾರತ ದೇಶ ಅರ್ಥವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಒಂದು ಹೆಜ್ಜೆ ಗುರುತುಗಳನ್ನು ಮೂಡಿಸ್ತಾ ಇದೆ ಅಂತಕ್ಕಂಥದ್ದು. ಹೀಗಾಗಿ ಅರ್ಥವ್ಯವಸ್ಥೆಯು ಕೂಡ ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ತನ್ನದೇ ಆದಂತಹ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ, ಛಾಪನ್ನು ಮೂಡಿಸ್ತಾ ಇದೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಭಾರತದ ವಿದೇಶಾಂಗ ನೀತಿಯನ್ನು ನಿರ್ಧರಿಸ್ತಕ್ಕಂಥ ಅಂಶ ಯಾವುದು ಅಂದರೆ ಅದು 5ನೆಯ ಅಂಶ, ಆಂತರಿಕ ಪರಿಸರ ಮತ್ತು ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು. ಇದು ಕೂಡ ಒಂದು ದೇಶದ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಒಳಗೂ ಹೊರಗೂ ಸಮರ್ಥವಾಗಿದ್ದಾಗ, ಸದೃಢವಾಗಿದ್ದಾಗ ದೇಶ ತನ್ನತನವನ್ನು ಕಾಯ್ದುಕೊಂಡು ಇನ್ನೊಂದು ದೇಶಕ್ಕೆ ಆದರ್ಶಪ್ರಾಯ ಮತ್ತು ಮಾರ್ಗದರ್ಶಿ ರಾಷ್ಟ್ರವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಈ ಭಾರತ ಆಂತರಿಕ ಪರಿಸ್ಥಿತಿ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಭಾರತದ ಆದರ್ಶಗಳು, ಸಂಸ್ಕೃತಿ, ರೂಢಿ, ಸಂಪ್ರದಾಯ, ಐತಿಹಾಸಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿಗಳು ಇದರ ಮೇಲೆ ಪರಿಣಾಮ ಬೀರುತ್ತಿವೆ. ಆಂತರಿಕ ಪರಿಸ್ಥಿತಿಯಲ್ಲಿ ಭಾರತದ ರಾಜಕೀಯ ಪಕ್ಷಗಳು ಹಾಗೂ ಅವುಗಳ ತತ್ವ ಸಿದ್ಧಾಂತಗಳು, ಒತ್ತಡದ ಗುಂಪುಗಳು, ಸಾಮಾಜಿಕ ಪರಿಸ್ಥಿತಿಗಳು ಕೂಡ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪರಿಣಾಮ ಬೀರುತ್ತವೆ. ಒಂದು ಉದಾಹರಣೆ ಹೇಳುವುದಾದರೆ, ಸ್ವಾತಂತ್ರ್ಯ ನಂತರ ಪ್ರಪಂಚ 2 ಭಾಗಗಳಾಗಿ ವಿಭಜಿಸಲ್ಪಡಿತು. ಅವೆರಡರ ಮಧ್ಯೆ ಭಾರತ ದೇಶ ಯಾವುದೇ ಶಕ್ತಿಬಣ ರಾಷ್ಟ್ರಗಳಿಗೆ ಸೇರದೆ ತನ್ನದೇ ಆದಂಥ ಒಂದು ತಟಸ್ಥ ನೀತಿಯನ್ನು ಅನುಸರಿಸಿತು. ಅದನ್ನು ಅಲಿಪ್ತ ನೀತಿ ಅಂತಂದೇಳಿ ಕರಿತೀವಿ. ಈ ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರು ಇದರ ಸಂಸ್ಥಾಪಕರಲ್ಲಿ ಪ್ರಮುಖವಾದವರು. ಶ್ರೀಮತಿ ಇಂದಿರಾ ಗಾಂಧಿ ಕಾಲಕ್ಕೆ ಅವರ ಒಂದು ಸಂದರ್ಭದಲ್ಲಿ, ಅವರ ಕಾಲದಲ್ಲಿ, ಅವರ ಅವಧಿಯಲ್ಲಿ ಭಾರತ ಅಮೇರಿಕಕ್ಕಿಂತ ರಷ್ಯಾದೊಂದಿಗೆ ಹೆಚ್ಚು ಗಟ್ಟಿಯಾದ ಸಂಬಂಧವನ್ನು ಹೊಂದಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತ ತನ್ನ ಗಟ್ಟಿಯಾದ ಅಂತಾರಾಷ್ಟ್ರೀಯ ನೀತಿಯ ಘೋಷಣೆ ಮುಂತಾದವುಗಳನ್ನು ಭಾರತದ ಆಂತರಿಕ ಪರಿಸ್ಥಿತಿಯನ್ನು ಆಧರಿಸಿದ್ದವು. ಅದೇ ರೀತಿ ಭಾರತದ ವಿದೇಶಾಂಗ ನೀತಿ ರಚನೆ ಹಾಗೂ ಕಾರ್ಯಗತಗೊಳಿಸುವಲ್ಲಿ ಅಂತಾರಾಷ್ಟ್ರೀಯ ಸನ್ನಿವೇಶಗಳು ಕೆಲವೊಮ್ಮೆ ಪ್ರಮುಖ ಪಾತ್ರ ವಹಿಸ್ತವೆ. ದ್ವಿತೀಯ ಮಹಾಯುದ್ಧದ ನಂತರ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ ಕೂಡಿದ 2 ಬೃಹತ್ ಶಕ್ತಿಬಣ ರಾಷ್ಟ್ರಗಳ ಉದಯ ಆಯಿತು. ಅನೇಕ ಸೇನಾಕೂಟಗಳ ಉದಯ ಕೂಡ ಆಯಿತು. ಯುದ್ಧದ ಸನ್ನಿವೇಶದ ಸೃಷ್ಟಿಯಾಯಿತು. ಶಸ್ತ್ರಾಸ್ತ್ರಗಳ ಪೈಪೋಟಿ ಇನ್ನೂ ಮುಂತಾದ ಯುದ್ಧೋತ್ತರ ಜಾಗತಿಕ ಘಟನೆಗಳು ಭಾರತದ ವಿದೇಶಾಂಗ ನೀತಿಯ ಸ್ವರೂಪದ ಮೇಲೆ ಗಣನೀಯವಾದಂಥ ಒಂದು ಪರಿಣಾಮವನ್ನು ಬೀರಿದವು. ಹೀಗಾಗಿ ಯಾವ ಶಕ್ತಿಬಣ ರಾಷ್ಟ್ರದ ಕಡೆಗೆ ನಾವು ವಾಲಿದರೂ ಕೂಡ ಇನ್ನೊಂದು ಶಕ್ತಿಬಣ ರಾಷ್ಟ್ರದ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಅಂತಕ್ಕಂಥ ಒಂದು ದೂರಾಲೋಚನೆ, ಮುಂದಾಲೋಚನೆ ಮತ್ತು ಸಮಯೋಚಿತವಾಗಿರತಕ್ಕಂಥ ಆಲೋಚನೆ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಮಾಡಿರುವುದರಿಂದ ಯಾವುದೇ ಶಕ್ತಿಬಣ ರಾಷ್ಟ್ರಗಳ ಗುಂಪಿಗೆ ಸೇರದೆ ಸ್ವತಂತ್ರವಾಗಿ ಮತ್ತು ತಟಸ್ಥವಾಗಿ ಇದ್ದುಬಿಡುವುದೇ ವಾಸಿ ಅಂತೇಳಿ ಅಲಿಪ್ತ ನೀತಿ, ನಾನ್ ಅಲೈನ್ಮೆಂಟ್ ಆಗಿ ಇರತಕ್ಕಂಥ ಒಂದು ಪದ್ಧತಿಗೆ ಇದು ಮಣೆ ಹಾಕಿತು. ಹೀಗಾಗಿ ಅಲಿಪ್ತ ನೀತಿಯ ಸೃಷ್ಟಿಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಯೋಗದಾನವು ಕೂಡ ಅಮೂಲಾಗ್ರವಾದದ್ದು ಎಂಬುದನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ಹೀಗಾಗಿ ಆಂತರಿಕವಾಗಿ ಗಟ್ಟಿತನವನ್ನು ಕಾಪಾಡಿಕೊಂಡ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ಬುದ್ಧಿವಂತಿಕೆ, ನಮ್ಮ ರಾಜಕೀಯ ಇಚ್ಛಾಶಕ್ತಿ ಮುಂತಾದವುಗಳನ್ನು ಪ್ರದರ್ಶನ ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಆಂತರಿಕವಾಗಿ ಗಟ್ಟಿಯಾಗಿದ್ದಾಗ ಮಾತ್ರ ಹೊರಗೇನೆಂಬುದನ್ನು ತೋರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗಿ ನಮ್ಮ ಭಾರತ ದೇಶದ ವಿದೇಶಾಂಗ ನೀತಿಯ ಮೇಲೆ ಈ ಆಂತರಿಕ ಪರಿಸರ ಮತ್ತು ಅಂತಾರಾಷ್ಟ್ರೀಯ ಪರಿಸರವು ಕೂಡ ಪ್ರಭಾವ ಬೀರಿತು. ಇದು ಕೂಡ ಒಂದು ಪ್ರಮುಖ ನಿರ್ಧಾರಕ ಅಂಶ ಅಂತಂದೇಳಿ ಹೇಳ್ಬೋದು. ಇನ್ನು ಕೊನೆಯದಾಗಿ ರಾಷ್ಟ್ರೀಯ ಹಿತಾಸಕ್ತಿ. ಈ ಬೇರೆ ರಾಷ್ಟ್ರಗಳಂತೆ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳು ಕೂಡ ವಿದೇಶಾಂಗ ನೀತಿಯ ಮೇಲೆ ಒಂದು ಪ್ರಭಾವ ಬೀರ್ತವೆ. ಅರಬ್ ಇಸ್ರೇಲ್
ಯುದ್ಧದಲ್ಲಿ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗನುಗುಣವಾಗಿ ಅರಬ್ ರಾಷ್ಟ್ರಗಳಿಗೆ ಬೆಂಬಲ ನೀಡಿತು. ಭಾರತವು ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಮೈತ್ರಿಯಿಂದಿರಲು ಬಯಸಿತು. ಅದಲ್ಲದೆ ಭಾರತದ ವಾಯು ಮತ್ತು ನೌಕಾ ಮಾರ್ಗಗಳ ರಕ್ಷಣೆ, ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಸಂಜಾತರನ್ನು ರಕ್ಷಿಸುವುದು, ಇವೆಲ್ಲವೂ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆಯ ಅಂಶಗಳಾಗ್ತವೆ. ಕೇವಲ ಇಲ್ಲಿರತಕ್ಕಂತಹ ಆಗುಹೋಗುಗಳ ಬಗ್ಗೆ ಅಷ್ಟೇ ಅಲ್ಲ, ಬೇರೆ ದೇಶದಲ್ಲಿರತಕ್ಕಂಥ ಅನಿವಾಸಿ ಭಾರತೀಯರ ಬಗ್ಗೆ, ಅವರ ರಕ್ಷಣೆಯ ಬಗ್ಗೆಯೂ ಕೂಡ ನಾವು ಗಮನ ಹರಿಸಬೇಕಾಗ್ತದೆ. ಆ ಥರದ ಒಂದು ಬುದ್ಧಿವಂತಿಕೆಯ ಆಡಳಿತ ಮಾಡಬೇಕಾದರೆ ನಾವು ರಾಷ್ಟ್ರೀಯ ಹಿತಾಸಕ್ತಿಗೆ ಕೂಡ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಈ ರೀತಿಯಾಗಿರತಕ್ಕಂತಹ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಾಗ ಇವೆಲ್ಲದರ ಒಂದು ಸಾರಾಸಗಟಾಗಿರತಕ್ಕಂತಹ ಒಂದು ಪ್ರಭಾವದ ಫಲವಾಗಿ ಭಾರತ ದೇಶದ ವಿದೇಶಾಂಗ ನೀತಿ ತನ್ನದೇ ಆಗಿರತಕ್ಕಂತಹ ಗತ್ತು, ಗಮ್ಮತ್ತು, ಮಹತ್ವವನ್ನು ಉಳಿಸಿಕೊಂಡು ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಭಾರತದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಆಯಿತು ಎಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ಇದು ಮೊನ್ನೆ ನಡೆದ ಪಾಠದ ಉಳಿದ ಅರ್ಧ ಅಂಶಗಳನ್ನು ಸೇರಿಸಿ ಅದನ್ನು ಮುಕ್ತಾಯ ಆದಂತಾಯಿತು. ಮುಂದಿನ ತರಗತಿಯಲ್ಲಿ ಭಾರತದ ಅಲಿಪ್ತ ನೀತಿ, ಇಂಡಿಯಾಸ್ ಪಾಲಿಸಿ ಆಫ್ ನಾನ್ ಅಲೈನ್ಮೆಂಟ್, ಅದನ್ನು ನಾವು ನೋಡೋಣಂತ. ಧನ್ಯವಾದಗಳು.